ವರ್ಗಾವಣೆಯಾಗಿ 1 ತಿಂಗಳಾದರೂ ಕೂಡ ಠಾಣೆಗೆ ಬಾರದ ಪೊಲೀಸರು ರಾಜಕೀಯ ಒತ್ತಡ ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳೋದಕ್ಕೆ ಖಾಕಿ ಹಿಂದೇಟು ಹಾಕ್ತಾ ಇದ್ದಾರೆ. ಧಾರವಾಡದ ಉಪನಗರ ಠಾಣೆ ಶಹರ ಠಾಣೆಗಳಿಗೆ ಕಾಯಂ ಸಿಪಿಐಗಳು ಇಲ್ಲ. ಅಕ್ಟೋಬರ್ನಲ್ಲಿ ಶಹರ ಠಾಣೆಗೆ ಸಿಪಿಐ ರಮೇಶ್ ಹೂಗಾರ್ ವರ್ಗಾವಣೆ ಆಗಿತ್ತು. ಸಿಪಿಐ ರಮೇಶ್ ಹೂಗಾರ್ ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳದಂತೆ ತಡೆಯೊಡ್ಡಲಾಗಿದೆ. ಶಹರ ಠಾಣೆಗೆ ವರ್ಗಾವಣೆಯಾಗಿದ್ರು ರಮೇಶ್ ಹೂಗಾರ್ ಅವರು ಶಿರಸಿಗೆ ಟ್ರಾನ್ಸ್ಫರ್ ಆಗಿದೆ. ನವೆಂಬರ್ನಲ್ಲಿ ಉಪನಗರ ಠಾಣೆಗೆ ಸಿಪಿಐ ಸಂಗಮೇಶ್ ದಿಗಡಿನಾಳ ವರ್ಗಾವಣೆಯಾಗಿತ್ತು. ಆದರೆ ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳದಂತೆ ಸಂಗಮೇಶ್ ಅವರಿಗೆ ತಡೆಯೊಡ್ಡಲಾಗಿದೆ. ಸಿಪಿಐಗಳು ಅಧಿಕಾರ ಸ್ವೀಕರಿಸದಂತೆ ರಾಜಕಾರಣಿಗಳು ಒತ್ತಡವನ್ನು ಹೇರ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ತಮ್ಮ ಆಪ್ತರನ್ನೇ ಠಾಣೆಗೆ ನೇಮಿಸಿಕೊಳ್ಳೋದಕ್ಕೆ ರಾಜಕಾರಣಿಗಳು ಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಆಪ್ತರನ್ನ ನೇಮಿಸಿಕೊಳ್ಳುವಂತ ಸಲುವಾಗಿ ಇಬ್ಬರು ಸಿಪಿಐಗಳ ವರ್ಗಾವಣೆಗೆ ತಡೆಯೊಡ್ಡಲಾಗಿದೆಯಾ? ಹಾಗಾದ್ರೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ಗೆ ಒತ್ತಡ ತಂದು ವರ್ಗಾವಣೆಯನ್ನ ತಡೆ ಹಿಡಿಸಿರುವಂತಹ ಸಾಧ್ಯತೆ ಈಗ ಕಂಡು ಬರ್ತಾ ಇದೆ. ಆ ಒಂದು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಈ ವಿಚಾರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಕ್ಟೋಬರ್ನಲ್ಲಿ ಶಹರ ಠಾಣೆಗೆ ಸಿಪಿಐ ರಮೇಶ್ ಹೂಗಾರ್ ವರ್ಗಾವಣೆಯಾಗಿತ್ತು. ಅವರನ್ನು ಕೂಡ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಳ್ಳದಂತೆ ತಡೆಯೊಡ್ಡಲಾಗಿತ್ತು. ಶಹರ ಠಾಣೆಗೆ ವರ್ಗಾವಣೆಯಾಗಿದ್ದಂತಹ ರಮೇಶ್ ಹೂಗಾರ್ ಅವರನ್ನ ಶಿರಸಿಗೆ ನಂತರ ಟ್ರಾನ್ಸ್ಫರ್ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ವರ್ ಅಂಗಡಿ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ್, ಈಗ ಸಿಪಿಐಗಳನ್ನ ಈಗ ಡ್ಯೂಟಿಗೆ ರಿಪೋರ್ಟ್ ಆಗದೆ ಇರುವಂತಹ ರೀತಿಯಲ್ಲಿ ರಾಜಕಾರಣಿಗಳು ಒತ್ತಡವನ್ನ ಹೇರ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಅಲ್ಲಿ ಬೆಳವಣಿಗೆ ಆಗ್ತಾ ಇದೆ? ಯಾರು ಈ ರೀತಿಯಾಗಿರುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ? ಡೀಟೇಲ್ಸ್ ಏನಿದೆ? ಎಸ್ ಮಧುಕರ್, ಏನಂತಂದ್ರೆ ಕಳೆದ 1.5 ತಿಂಗಳಿಂದ ಧಾರವಾಡದ ಉಪನಗರ ಆಗಿರ್ಬೋದು ಮತ್ತು ಶಹರ ಪೊಲೀಸ್ ಠಾಣೆಗಳಿಗೆ ಖಾಯಂ ಸಿಪಿಐಗಳು ಅಂತೇಳಿ ಸದ್ಯ ಈವರೆಗೂ ಕಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಇದರಲ್ಲಿ ಏನಂತಂದ್ರೆ ಸರ್ಕಾರ ಅಂದ್ರೆ ಗೃಹ ಇಲಾಖೆ ಸಿಪಿಐಗಳನ್ನ 2.5 ವರ್ಷ ಆದ ಬಳಿಕ ಏನೋ ವರ್ಗಾವಣೆ ಮಾಡುತ್ತೆ. ಲೀಗಲ್ ಆಗಿ ಯಾವ ರೀತಿಯಾಗಿ ಲೀಗಲ್ ಪ್ರೊಸೆಸ್ ಮುಖಾಂತರ ಅವ್ರನ್ನ ಠಾಣೆಗಳಿಗೆ ವರ್ಗಾವಣೆ ಮಾಡುತ್ತೆ. ಈ ಒಂದು ಸಂದರ್ಭದಲ್ಲಿ ಸ್ಥಳೀಯ ನಾಯಕರುಗಳು ಅಂದ್ರೆ ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳ ಹಸ್ತಕ್ಷೇಪದಿಂದ ಸದ್ಯ ಈಗ ಇಬ್ಬರು ಸಿಪಿಐಗಳು ಅಂದ್ರೆ ಧಾರವಾಡ ಉಪನಗರ ಪೊಲೀಸ್ ಠಾಣೆ ಮತ್ತು ಶಹರ ಪೊಲೀಸ್ ಠಾಣೆಗೆ ಕಳೆದ ಅಕ್ಟೋಬರ್ ತಿಂಗಳು ಮತ್ತು ನವೆಂಬರ್ ತಿಂಗಳ ಮೊದಲೇ ವಾರದಲ್ಲಿ ಜಾಯಿನ್ ಆಗ್ಬೇಕಾಗಿತ್ತು. ಆದ್ರೆ ಸ್ಥಳೀಯ ರಾಜಕಾರಣಿಗಳ ಹಿತಾಸಕ್ತಿಯಿಂದ ಅಂದ್ರೆ ಇಲ್ಲಿ ಸಿಪಿಐಗಳು ಕೂಡ ಕಾಯಂ ಸಿಪಿಐಗಳು ಸದ್ಯ ಈಗ ಅಂದ್ರೆ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಸಂಬಂಧಪಟ್ಟಂತಹ ಸ್ಥಳೀಯ ಸಾಕಷ್ಟು ಜನರು ಕೂಡ ಈಗಾಗಲೇ ಸ್ಥಳೀಯ ನಾಯಕರುಗಳಿಗೆ ಹೇಳ್ಕೊಂಡ್ರು ಕೂಡ ಅವರೇ ಖುದ್ದಾಗಿ ಮುಂದೆ ನಿಂತುಕೊಂಡು ಇಲ್ಲಿ ಅಂದ್ರೆ ಈ ಠಾಣೆಗೆ ಈ ಸಿಪಿಐ ಬೇಡ, ಈ ಠಾಣೆಗೆ ಈ ಸಿಪಿಐ ಬೇಡ ಅನ್ನೋ ರೀತಿಯಲ್ಲಿ ಸದ್ಯ ಸ್ಥಳೀಯ ನಾಯಕರುಗಳು ಕೂಡ ಸದ್ಯ ವರ್ತನೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಕಮಿಷನರ್ ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಯಾಕಂತಂದ್ರೆ ಪೊಲೀಸ್ ಠಾಣೆಗಳಿಗೆ ಹೋದ್ರೆ, 2 ಪೊಲೀಸ್ ಠಾಣೆಗಳು ಹೋದ್ರೆ ಸರಿಯಾದಂತಹ ನ್ಯಾಯ ಸಿಗ್ತಲ್ಲ ಅನ್ನೋದು ಸದ್ಯ ಈಗ ಜನಸಾಮಾನ್ಯರು ಮಾತನಾಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಸಿಪಿಐಗಳು ಇಲ್ಲದೆ ಇರೋ ಕಾರಣಕ್ಕೆ ಏನಂತಂದ್ರೆ ಸದ್ಯ ಈ ಒಂದು ಕೆಳಗಿನ ಹಂತದ ಅಧಿಕಾರಿಗಳು PSI ಅಂತ ಅಧಿಕಾರಿಗಳು ಸದ್ಯ ಸರಿಯಾಗಿ ಜನರಿಗೆ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನೋ ಕೊರಗು ಸದ್ಯ ಸ್ಥಳೀಯರು ಆಫ್ ದಿ ರೆಕಾರ್ಡ್ ಮಾತನಾಡ್ತಾ ಇದ್ದಾರೆ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ನಾವು ಮುಂದ್ಗಡೆ ಬಂದು ಮಾತನಾಡಿದ್ರೆ ನಾಳೆ ನಮ್ಮ ಆಯಾ ಠಾಣೆಗಳಿಗೆ ನಮಗೆ ನ್ಯಾಯ ಕೇಳಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರು ನಮ್ಮನ್ನ ಕಾಡ್ತಾರೆ ಅನ್ನೋ ಕೊರಗಿನಿಂದ ಸದ್ಯ ಈಗ ಜನಸಾಮಾನ್ಯರು ಮಾತನಾಡ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ಕುರಿತು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಸರಿಯಾದಂತಹ ಸಿಪಿಐಗಳನ್ನ ಸದ್ಯ ಈಗ ಸರ್ಕಾರ ಯಾವ ರೀತಿಯಾಗಿ ವರ್ಗಾವಣೆ ಮಾಡುತ್ತೆ ಆ ರೀತಿಯಾಗಿ ಅವರನ್ನ ನಿಯುಕ್ತಿಗೊಳಿಸ್ತಾರೆ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಪರಮೇಶ್ವರ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.